ಎಲ್ಲೋ ನಮಸ್ಕಾರ ವೀಕ್ಷಕರೇ, ವಿಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. RRBದು ಅಡ್ಮಿಟ್ ಕಾರ್ಡ್ ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ಈಗ ನೀವು ಗೂಗಲ್ ಕ್ರೋಮ್ ಓಪನ್ ಮಾಡಿಕೊಂಡು RRB ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಆವಾಗ ಈ ಥರ ಬರುತ್ತೆ. ಸೊ ಇವಾಗ ಎರಡನೇ ಆಪ್ಷನ್ ಇದೆಯಲ್ಲ, RRB CDG ಅಂತ ಅಫಿಷಿಯಲ್ ವೆಬ್ಸೈಟ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ನಿಮ್ಮದು ಯಾವುದು CN ನಂಬರ್ ಇರುತ್ತಲ್ಲ, ಸೊ ಇಲ್ಲಿದೆ ಅದು ಕಾಣ್ತಾ ಇದ್ದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಆ ವೆಬ್ಸೈಟ್ ಮೇಲೆ ಈ ಥರ ಬರುತ್ತೆ. ಸೊ ಇಲ್ಲಿ ನೋಡಿ, ಕ್ಲಿಕ್ ಹಿಯರ್ ಟು ಡೌನ್ಲೋಡ್ ಈ ಕಾಲ್ ಲೆಟರ್ ಕೋಡ್ CBT ಅಂತ ಇದೆಯಲ್ಲ. ಸೊ 24/11/2025 ಇಲ್ಲಿ CBT ಈ ಕಾಲ್ ಲೆಟರ್ ಅಂತ ಇದೆ ನೋಡಿ ಇಲ್ಲಿ ಮೇಲ್ಗಡೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಕ್ಲಿಕ್ ಹಿಯರ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ಥರ ಬರುತ್ತೆ. ಸೊ ಕ್ಯಾಂಡಿಡೇಟ್ ಲಾಗಿನ್ ಈ ಥರ ಬರುತ್ತೆ. ಸೊ ದಯವಿಟ್ಟು ಇಲ್ಲಿ ಗಮನಿಸಬೇಕಾಗಿದ್ದೇನು ಅಂತಂತಂದ್ರೆ, ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಆಮೇಲೆ ಡೇಟ್ ಆಫ್ ಬರ್ತ್ ಕ್ಯಾಪ್ಚನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಡೇಟ್ ಆಫ್ ಬರ್ತ್ ನಿಮ್ಮದು ರಿಜಿಸ್ಟ್ರೇಷನ್ ನಂಬರನ್ನು ಹಾಕೊಳ್ಳಿ. ಸೊ ಅದೇ ರೀತಿ ನಿಮ್ಮದು ಡೇಟ್ ಆಫ್ ಬರ್ತನ್ನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಡೇಟ್ ಆಫ್ ಬರ್ತನ್ನ ಎಂಟ್ರಿ ಮಾಡಿದ ತಕ್ಷಣ ನೆಕ್ಸ್ಟ್ ಏನು ಮಾಡಿ ಅಂತಂತಂದರೆ ಕ್ಯಾಪ್ಚನ ಎಂಟ್ರಿ ಮಾಡ್ಕೊಳ್ಳಿ. ಸೊ ಕ್ಯಾಪ್ಚಾ ಏನೇನು ಇರುತ್ತಲ್ಲ, ಸೊ ಕ್ಯಾಪ್ಚಾ ಎಂಟ್ರಿ ಮಾಡ್ಕೊಳ್ಳಿ. ಕ್ಯಾಪ್ಚನ ಎಂಟ್ರಿ ಮಾಡ್ಕೊಂಡು ಏನು ಮಾಡಿ ಅಂತಂತಂದರೆ ನೆಕ್ಸ್ಟ್ ಏನು ಮಾಡ್ಬೇಕಂತಂದರೆ, ಇವಾಗ ಸಿಂಪ್ಲಿ ಲಾಗಿನ್ ಅಂತ ಇದೆಯಲ್ಲ, ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಕ್ಯಾಂಡಿಡೇಟ್ ಡೀಟೇಲ್ಸ್ ಅಂತ ಸಿಟಿ ಇಂಟಿಮೇಟ್ ಸ್ಲಿಪ್ ಅಂತ ಬರುತ್ತೆ. ನಿಮ್ಮದು ಟೆಸ್ಟ್ ಸಿಟಿ ಯಾವುದು ಮತ್ತು ಯಾವ ಸ್ಟೇಟಲ್ಲಿ ಬಂದಿದೆ, ಆಮೇಲೆ ಎಕ್ಸಾಮ್ ಯಾವಾಗಿರುತ್ತೆ, ಶಿಫ್ಟ್ ಯಾವುದು ಅಂತ ತೋರಿಸುತ್ತೆ. ಸೊ ಅದೇ ರೀತಿಯಲ್ಲಿ ಶಿಫ್ಟ್ ಟೈಮಿಂಗು ಕೊಟ್ಟಿದ್ದಾರೆ. ಸೊ ಫಸ್ಟ್ ಶಿಫ್ಟ್ ಯಾವಾಗಿರುತ್ತೆ ಅಂದರೆ 7:30 ಅಂದರೆ ರಿಪೋರ್ಟಿಂಗ್ 7:30 ಅಂದರೆ ಗೇಟ್ ಕ್ಲೋಸರ್ ಅಂದರೆ ಗೇಟ್ ಮುಚ್ಚೋದು 8:30. ಸೊ 7:00ರಿಂದ 8:30 ಒಳಗಡೆ ಹೋಗ್ಬೇಕು ನೀವು. ಎಕ್ಸಾಮ್ ಸ್ಟಾರ್ಟ್ ಆಗೋದು ಯಾವಾಗ ಅಂದರೆ 9ಕ್ಕೆ. ಅದೇ ರೀತಿ ಎರಡನೇದು ಯಾವಾಗ ಅಂತಂದರೆ 11:15ರಿಂದ 12:15 ಒಂದು ತಾಸು ಅಂದರೆ ಇದು ಇರುತ್ತೆ ನಿಮಗೆ. ಇಷ್ಟರೊಳಗಡೆ ಹೋಗ್ಬೇಕು ನೀವು 12:15 ಅನ್ಬಿಡಿದೆ. ಸೊ ನೆಕ್ಸ್ಟ್ 12:45ಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಮೂರನೇ ಶಿಫ್ಟ್ ಯಾವಾಗಿರುತ್ತೆ ಅಂದರೆ 3 ಗಂಟೆಗೆ, ಅಂದರೆ ಒಂದು ತಾಸು ರಿಪೋರ್ಟಿಂಗ್ ಟೈಮ್ ಇರುತ್ತೆ 4 ಗಂಟೆ ತನಕ. ಸೊ ರಿಪೋರ್ಟಿಂಗ್ ಟೈಮಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ಆಮೇಲೆ ನಿಮ್ಮದು ಬಯೋಮೆಟ್ರಿಕ್ ಅದನ್ನೆಲ್ಲ ಮಾಡ್ತಾರೆ. ಸೊ ನೆಕ್ಸ್ಟ್ 4:00ಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ 90 ನಿಮಿಷದ ಇದು ಇರುತ್ತೆ, 100 ಕ್ವಶನ್ಸ್ ಇರ್ತವೆ. ಸೊ ನೆಗೆಟಿವ್ ಇರುತ್ತೆ. ಸೊ ದಯವಿಟ್ಟು ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಇವಾಗ ನೆಕ್ಸ್ಟ್ ಮ್ಯಾಟ್ರಿಗೆ ಬರೋದಾದರೆ, ಈ ಕಾಲ್ ಲೆಟರ್ ಇಲ್ಲಿ ಎರಡನೇ ಆಪ್ಷನ್ ಇದೆಯಲ್ಲ, ಕ್ಯಾಂಡಿಡೇಟ್ ಡೀಟೇಲ್ಸ್ ಬಾಜು ಈ ಕಾಲ್ ಲೆಟರ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಏನು ಬರುತ್ತೆ ಅಂತಂತಂದರೆ RRB ಲೆವೆಲ್ 1 ಸ್ಟೇಜ್ ಅಂತ ಬರುತ್ತಲ್ಲ. ಸೊ ಇಲ್ಲಿ ಕೆಳಗಡೆ ಇದೆ ನೋಡಿ, ಇಲ್ಲಿ ಯಾವಾಗ ಎಕ್ಸಾಮ್ ಎಲ್ಲಿಂದ ಸ್ಟಾರ್ಟ್ ಅಂತಂದರೆ 27 ನವಂಬರಿಂದ 16 ಜನವರಿಗೂ ಇದಾವೆ. ಸೊ ಇಲ್ಲಿ ನೀವು ಈ ಡೌನ್ಲೋಡ್ ಈ ಕಾಲ್ ಲೆಟರ್ ಅಂತ ಇದೆಯಲ್ಲ, ಇಲ್ಲಿ ಈ ಕಾಲ್ ಲೆಟರ್ ಅಂತ ಇದೆಯಲ್ಲ, ಸೊ ಸಿಂಪ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ಡೌನ್ಲೋಡ್ ಆಗುತ್ತೆ ನಿಮ್ಮದು ಇದೇನು ಅಂತಂದರೆ ನಿಮ್ಮದು ಕಾಲ್ ಲೆಟ್ರ್. ಸೊ ಕಾಲ್ ಲೆಟ್ರನ್ನ ಪ್ರಿಂಟ್ಔಟ್ ತೊಗೊಂಡು ಸೊ ನೀವು ಎಕ್ಸಾಮ್ ಹೋಗ್ಬೋದು. ಸೊ ಸಿಂಪ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬಂದಿರುತ್ತೆ ನಿಮ್ಮ ಕಾಲ್ ಲೆಟ್ರ್. ಸೊ ನೀವು ನೋಡ್ಕೋಬೋದು ಕ್ಯಾಂಡಿಡೇಟ್ ಅಂದರೆ ಕ್ಯಾಂಡಿಡೇಟ್ ಒಂದು ಬೇರೆ, ಅದೇ ರೀತಿ ಅಲ್ಲಿ ಆಫೀಸ್ ಇದ್ದು RRB ಫೈಲ್ ಒಂದು ಬೇರೆ ಇರುತ್ತೆ ಅಂದರೆ RRB ಆಫೀಸ್ ಇದೆ. ಸೊ RRB ಅಂದರೆ ಫೈಲ್ ಅಂದರೆ ಪ್ರತಿ ಅಂತ ಅರ್ಥ, ಇಟ್ ಮೀನ್ಸ್ ಫೇಸ್ ಅಂತ ಅರ್ಥ. ಸೊ ದಯವಿಟ್ಟು ಇಲ್ಲಿ ನಿಮ್ಮದು ಡೇಟ್ ಎಕ್ಸಾಮ್ ಡೇಟ್ ಇರುತ್ತೆ, ಆಮೇಲೆ ಸಿಟಿ ಇರುತ್ತೆ, ಆಮೇಲೆ ಎಲ್ಲಿ ಯಾವುದು ಲ್ಯಾಂಡ್ಮಾರ್ಕ್ ಇರುತ್ತೆ, ಅದೇ ರೀತಿ ಎಲ್ಲಿ ಬಂದಿದೆ ಅಂತ ಇರುತ್ತೆ. ಸೊ ನೀವು ಸರಿಯಾಗಿ ಗಮನಿಸ್ಕೊಂಡು ಸೊ ಹೋಗಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಯಾರ್ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು, ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು, ಶುಭ ದಿನ.